ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಸಿಂಪಲ್ಲಾಗಿ ಏನು ಮಾಡೋಣ ಅಂದರೆ ನಮ್ಮ ಮೊಬೈಲ್ ಇರತಕ್ಕಂಥ ಯೂಟ್ಯೂಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಈ ಆ್ಯಪ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತದೆ. ಓಪನ್ ಆಗ್ತದೆ ಇಲ್ಲಿ ಈ ಮೂಲೆಯಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಇಮೇಲ್ ಐ ಡಿದು ಸಿಗ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲೊಂದು ಇಮೇಲ್ ಐ ಡಿ ಓಪನ್ ಆಯಿತು. ಇದು ಸೈನಿಕ್ ಸಮ್ಮಾನ ಅಂತ. ಇದು ಆಲ್ರೆಡಿ ಇದು ಯೂಟ್ಯೂಬ್ ಚಾನಲ್ ಆಗಿದೆ. ನಮ್ಮದು ಹೊಸದು ಏನಾದರೂ ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ತಿದ್ದಂಗೆ ನಾವು ಇಲ್ಲಿ ನೋಡ್ಬೋದು, ಈಗ 3 ಇಮೇಲ್ ಐ ಡಿಗಳು ಕಾಣಿಸ್ತಾ ಇದೆ. ನಾವು ಇಲ್ಲಿ ಒಂದು HD ಇಲ್ಲಿ ಕೆಳಗೆ ಮೇಲೆ ನೋಡ್ಬೋದು, ನೋ ಚಾನಲ್ ಅಂತ ಆಪ್ಷನ್ ಇದೆ, ಕಿಲ್ಲರ್ ಮಿಷಿನ್ ಅದ್ರ ಕೆಳಗಡೆ ಬಿಟ್ಟರೆ HD ಕ್ರಿಯೇಷನ್ ವಿಡಿಯೋಸ್ ಕೆಳಗಡೆನೂ ನೋ ಚಾನಲ್ ಅಂತ ಕಾಣಿಸ್ತಾ ಇದೆ. ಮಧ್ಯಕ್ಕೆ ಸೈನಿಕ್ ಸಮ್ಮಾನ ಚಾನಲ್ ಆಗಿರೋದ್ರಿಂದ ಅಲ್ಲಿ 33 ಸಬ್ಸ್ಕ್ರೈಬರ್ ಇರೋದು ಇಲ್ಲಿ ಕಾಣ್ತದೆ. ನಾವು ಯಾವ ಥರನಾಗಿ ಮಾಡೋಣ ಅಂತ ನೋಡೋಣ. ಈಗ ನಾನು ಇದನ್ನು ಬಿಟ್ಟರೆ ನಾವು ಬೇರೆಯೇ ಮಾಡಬೇಕಾಗಿದ್ರೆ ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಇದ್ರ ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದಂಗೆ ಒಂದು ಇಮೇಲ್ ಐ ಡಿನ ಇಲ್ಲಿ ಸೈನ್ ಇನ್ ಮಾಡೋಕ್ಕೆ ಒಂದು ರಿಕ್ವೆಸ್ಟ್ ಹೋಗುತ್ತದೆ. ಇನ್ನು ಚೆಕಿಂಗ್ ಇನ್ಫೋ ಆಗಿ ಒಂದು ಇಮೇಲ್ ಐ ಡಿನ ನಾವು ಇಲ್ಲಿ ಹಾಕಬೇಕಾಗುತ್ತದೆ. ಹೀಗೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಅದಕ್ಕೆ ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ಏನಾದರೂ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಬೆಂಬಲನ ಸೂಚಿಸಿ ಅಂತ ನಾನು ತಿಳಿಸ್ತೀನಿ. ಇಲ್ಲಿ ನಾವು ಬೇರೆ ವಿಡಿಯೋ ಬೇರೆದು ಯೂಟ್ಯೂಬ್ ಚಾನಲ್ ಬೇರೆ ಹೆಸರಿಗೆ ಯೂಟ್ಯೂಬ್ ಚಾನಲ್ ಮಾಡಬೇಕಾಗಿದ್ರೆ ಇದ್ರ ಮೇಲೆ ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಇಲ್ಲೊಂದು ಇಮೇಲ್ ಐ ಡಿನ ಸೈನ್ ಇನ್ ಮಾಡೋಕ್ಕಾಗುತ್ತೆ. ಪಟಾಪಟ್ ಅಂತ ನಾನು ಟೈಪ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಕನ್ನಡ ಕ್ರಿಯೇಷನ್ ವಿಡಿಯೋಸ್ ಅಂತ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ, ಕನ್ನಡ ಕ್ರಿಯೇಷನ್ ವಿಡಿಯೋಸ್ @gmail.com ಅಂತ. ಈಗ ನಾವು ಏನು ಮಾಡೋಣ ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ತಿದ್ದಂಗೆ ಇದು ಇನ್ನೂ ಮುಂದೆ ಫಾರ್ವರ್ಡ್ ಆಗುತ್ತೆ. ಫಾರ್ವರ್ಡ್ ಆಗಿ ಇಲ್ಲಿ ನಾವು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ನ ನಾನು ಎಂಟರ್ ಮಾಡ್ತೀನಿ. ಪಾಸ್ವರ್ಡ್ನ ನಾನು ಎಂಟರ್ ಮಾಡಿದ್ದೀನಿ ಇಲ್ಲಿ. ಈಗ ನೆಕ್ಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಅದು ಸೈನ್ ಇನ್ ಆಗುತ್ತೆ. ನಾವು ಆ್ಯಡ್ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾವು ಕೆಳಗಡೆ ಹೋಗಿ ಎಸ್ ಐ ಆಮ್ ಇನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಐ ಅಗ್ರಿ ಅಂತ ಬರ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ನಮ್ಮದು ಇಮೇಲ್ ಐ ಡಿ ಈ ಮೊಬೈಲಲ್ಲಿ ಅಂದರೆ ಸೈನ್ ಇನ್ ಆಗ್ತಾ ಇದೆ. ನಮ್ಮ ಇಮೇಲ್ ಐ ಡಿ ಈಗ ಸೈನ್ ಇನ್ ಆಗಿ ಇಲ್ಲಿ ಕೆಳಗಡೆ ಬಂತು, ಕನ್ನಡ ಕ್ರಿಯೇಷನ್ ವಿಡಿಯೋಸ್ ಅಂತ ಇದೆ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನಾವು ಏನಾಗ್ತೀವಿ ಅಂದರೆ ಇಲ್ಲಿ ಸೈನ್ ಇನ್ ಆಗ್ತೀವಿ. ಇಲ್ಲಿ ನಾವು ಕೆಳಗಡೆ ಇಲ್ಲಿ 3 ಡಾಟ್ ಇದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಕೆ ಅಂತ ಬಂತು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮದು ಕನ್ನಡ ಕ್ರಿಯೇಷನ್ ವಿಡಿಯೋಸ್ ಅಂತ ಇದು ಬಂತು. ಇದ್ರ ಮೇಲೆ ಯುವರ್ ಚಾನಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಕನ್ನಡ ಕ್ರಿಯೇಷನ್ ವಿಡಿಯೋಸ್ ಅಂತ ಒಂದು ಚಾನಲ್ ಬಂತು. ಕ್ರಿಯೇಟ್ ಚಾನಲ್ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನಾವು ಕ್ರಿಯೇಟ್ ಚಾನಲ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದಂಗೆ ನಮ್ಮದು ಯೂಟ್ಯೂಬ್ ಚಾನಲ್ ನಮ್ಮದು ಕ್ರಿಯೇಟ್ ಆಯಿತು. ಸಕ್ಸಸ್ಫುಲ್ಲಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಈಗ ಕ್ರಿಯೇಟ್ ಆಗಿದೆ. ಈಗ ನಾವು ಫಸ್ಟ್ ವಿಡಿಯೋನ ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈ ಥರ ಬಂದ ತಕ್ಷಣ ಆಯಿತು. ನಾವು ಬೇಕಿದ್ರೆ ಬ್ಯಾಕ್ ಬರ್ಬೋದು. ಬ್ಯಾಕ್ ಆಗಿ ನಾವು ಯೂಟ್ಯೂಬಲ್ಲಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಲಸ್ ಅನ್ನೋ ಮಧ್ಯಕ್ಕೆ ಪ್ಲಸ್ ಐಕಾನ್ ಬರ್ತಾ ಇದೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ತಿದ್ದಂಗೆ ನಮ್ಮದು ಸೀದಾ ಡೈರೆಕ್ಟಾಗಿ ನಾವು ಲೈವ್ ಹೋಗ್ಬೋದು. ಇಲ್ದಿದ್ರೆ ಗ್ಯಾಲರಿ ಮುಖಾಂತರ ನಾವು ಏನಂದರೆ ಆ ವಿಡಿಯೋನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸಪೋಸ್ ಈಗ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ನಿಮಗೆ ತೋರಿಸೋದಕ್ಕೆ. ಇದು ಪ್ರೊಸೆಸ್ ಆಗ್ತಾ ಇದೆ. ಪ್ರೊಸೆಸ್ ಆಗಿ ಈಗ ನಾವು ಅಪ್ಲೋಡ್ ಆಗೋಕ್ಕೆ ಇದು ರೆಡಿ ಆಗ್ತಾ ಇದೆ. ಈಗ ಅಪ್ಲೋಡ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ನಾವು ನೋಡ್ಬೋದು, ಇಲ್ಲಿ ಟೈಟಲ್ನ ಬರೀಬೇಕು. ಇಲ್ಲಿ ಟೈಟಲ್ ಅಂತ ಒಂದು ಆಪ್ಷನ್ ಇದೆ. ಈ ಟೈಟಲ್ನ ಬರೀಬೇಕು ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದೆ ಅಂತ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ ಆಗಿ ಅಂದರೆ ಯಾವುದೋ ವಿಡಿಯೋ ಇದೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರೀಬೇಕು.
ಬರೆದ ತಕ್ಷಣ ನಾವು ಲೊಕೇಶನ್ ಬೇಕಿದ್ರೆ ಇಲ್ಲಿ ನಾವು ಲೊಕೇಶನ್ನ ಸೆಲೆಕ್ಟ್ ಮಾಡ್ಬೋದು. ಕರ್ನಾಟಕ ಅಥವಾ ಇಂಡಿಯಾನೋ ಅಥವಾ ಹೀಗೆ ನಾವು ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಆಗಿದ ತಕ್ಷಣ ಇಲ್ಲಿ ಕಾರ್ನರಲ್ಲಿ ನೋಡ್ಬೋದು ಅಪ್ಲೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇದು ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡ್ಬೋದು ಈಗ ನಮ್ಮ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಈ ಥರನಾಗಿ ನೀವು ನಿಮ್ಮ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿ ಚಾನೆಲ್ನ ಸ್ಟಾರ್ಟ್ ಮಾಡಿಕೊಂಡು ನೀವು ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಸಾವಿರಾರು ಲಕ್ಷನೂ ಸಂಪಾದನೆ ಮಾಡ್ಬೋದು. ಆದರೆ ವಿಡಿಯೋ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ವಿಡಿಯೋ ನಾವು ಅಪ್ಲೋಡ್ ಮಾಡಿ ಗಳಿಸೋಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನೆಲ್ ಹೆಸರು ಯಾವ ಥರ ಇರಬೇಕು, ಅದಕ್ಕೆ ತಕ್ಕ ಹಾಗೆ ಇಮೇಲ್ ಐ ಡಿನ ನಾವು ಯಾವ ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ನಮ್ಮ ನೆಕ್ಸ್ಟ್ ಮುಂದಿನ ಸ್ಟೆಪ್ಗೆ ಯಾವ ಥರ ಅನುಕೂಲ ಆಗುತ್ತೆ ಅಂತ ನಾವು ನೋಡ್ಬೋದು. ಈಗ ನಮ್ಮದು ಕಸ್ಟಮ್ URL ಇದೆ, ಅಂದರೆ www.youtube.com/ಮಾಹಿತಿ ವೇದಿಕೆ ಅಂತ ನಾವು ಸರ್ಚ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸೀದಾ ಸರ್ಚ್ ಆಗುತ್ತೆ. ಈ ಥರ ಮಾಡಬೇಕಂದ್ರೆ ನಾವು ಏನೆಲ್ಲ ನಾವು ಮಾಡಿರಬೇಕು, ಅದಕ್ಕೋಸ್ಕರ ಯಾವ ಥರನಾಗಿ ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಮತ್ತು ನಾವು ಸರ್ಚ್ ಮಾಡಿದಾಗ ನಮ್ಮದೇ ಚಾನಲ್ ಹೆಸರು ಮೊದಲಿಗೆ ಬರಬೇಕು. ಅಂದರೆ ಈಗ ನೀವು ನೋಡ್ಬೋದು, ಈಗ ಸರ್ಚ್ ಮಾಡ್ತಾಯಿದ್ದೀನಿ. ಈ ಚಾನಲಲ್ಲಿ ನಂದು ಮಾಹಿತಿ ವೇದಿಕೆ ಅಂತ ಇಲ್ಲ, ಬಟ್ ಆದರೆ ಈ ನಿಮಗೆ ತೋರಿಸ್ತೀನಿ ಮಾಹಿತಿ. ಇಲ್ಲಿ ಮಾಹಿತಿ ವೇದಿಕೆ ಅಂತ ಬಂತು. ಇನ್ನೊಂದು ಸರ್ಚ್ ಮಾಡಿದಾಗ ಮಾಹಿತಿ ವೇದಿಕೆ ಅಂತ ಬಂತು. ಈ ಸರ್ಚ್ ಮಾಡಿದಾಗ ನಮ್ಮ ಮೊದಲನೇದಾಗಿ ನಮ್ಮ ಚಾನಲ್ನಿಂದ ಬರಬೇಕು. ಇಲ್ಲಿ ನೋಡ್ಬೋದು, ಈ ಪ್ರಥಮ ಬಾರಿಗೆ ಆತಂಕವಾದಿ ಲೈವ್ ಸರೆಂಡರ್ ಅಂತ ಒಂದು ಪೋಸ್ಟ್ ಇದೆ. ಇದು ಮಾಹಿತಿ ವೇದಿಕೆ ಚಾನಲ್ದೇ ಆಗಿರುತ್ತೆ. ಇದು ಕೂಡ ಮಾಹಿತಿ ವೇದಿಕೆ ಚಾನಲ್ದೇ ಆಗಿದೆ. ಇಲ್ಲಿ ನೋಡ್ಬೋದು, ಮೊದಲಿಗೆ ಮಾಹಿತಿ ವೇದಿಕೆ ಅಂತ ಈ ಥರನ ಬಂತು. ಅಂದರೆ ಈ ಥರ ಸರ್ಚ್ ಆಗಿ ಮೊದಲನೇ ಸ್ಥಾನದಲ್ಲಿ ಬರಬೇಕು. ನಂತರ ಮಾಹಿತಿ ವೇದಿಕೆ ಅನ್ನೋ ಸಾಕಷ್ಟು ಚಾನಲ್ಗಳು ಸಿಗುತ್ತವೆ, ಬಟ್ ಆದರೆ ಈ ಥರನಾಗಿ ಮೊದಲನೇ ಬಾರಿಗೆ ಬರಬೇಕಂದ್ರೆ ಏನೆಲ್ಲ ಮಾಡಬೇಕು, ಜೊತೆಗೆ ನಮ್ಮ ಚಾನಲ್ನ ಬ್ರ್ಯಾಂಡ್ ನೇಮ್ ಯಾವ ಥರ ಇರಬೇಕು, ಜೊತೆಗೆ ನಮ್ಮ ಚಾನಲ್ಗೆ ಬ್ಯಾನರ್ ಯಾವ ಥರ ಹಾಕಬೇಕು, ಮತ್ತು ಚಾನೆಲ್ ಐಕನ್ ಯಾವ ಥರ ಇರಬೇಕು, ಅಂದರೆ ನಮ್ಮ ಟೋಟಲಾಗಿ ಹೀಗೆ ಅನೇಕ ಮಾಹಿತಿ ಇದೆ. ಜೊತೆಗೆ ಇಂಪಾರ್ಟೆಂಟ್ ಅಂದರೆ ಏನಂದರೆ ಕಾಪಿರೈಟ್ ಪಾಲಿಸಿ ಇದೆ. ಯೂಟ್ಯೂಬ್ದು ಕಾಪಿರೈಟ್ ಪಾಲಿಸಿ ಇದೆ. ಕಾಪಿರೈಟ್ ಕ್ಲೇಮ್ ಬರಬಾರ್ದು ಅಂದರೆ ಏನು ಮಾಡಬೇಕು, ಕಮ್ಯುನಿಟಿ ವೈಲೇಷನ್ ಯಾವ ಥರ ಆಗುತ್ತೆ, ಅದರಿಂದ ಯಾವ ಥರ ಬಚಾವ್ ಆಗಬೇಕು, ಹೀಗೆ ಅನೇಕ ಡೀಟೇಲ್ಗಳನ್ನು ನಾನು ಯೂಟ್ಯೂಬ್ನಲ್ಲಿ ಹಾಕ್ತಾನೆ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಿರಂತರವಾಗಿ ಉಚಿತವಾಗಿ ನೋಟಿಫಿಕೇಷನ್ ಮೂಲಕ ನಿಮಗೆ ಒಂದೊಂದು ಮಾಹಿತಿನ ನೀಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಮಾಹಿತಿ ವೇದಿಕೆ ಚಾನಲ್ಗೆ ಭೇಟಿ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.